ಹೊಸಕೋಟೆ ನಡವತ್ತಿ ಗ್ರಾಮದ ನಿವೇಶನ ರಹಿತರಿಗೆ 150 ಮನೆಗಳ ನಿರ್ಮಾಣಕ್ಕೆ ಮುಂದಾಗಿದ್ದೇವೆ ಎಂದು ಶಾಸಕ ಶರತ್ ಬಚ್ಚೇಗೌಡ ಭರವಸೆ ನೀಡಿದ್ದಾರೆ. ಹೊಸಕೋಟೆ ತಾಲೂಕಿನ ಸಮೇತನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ತಾಲೂಕಿನ ನಡವತ್ತಿ ಗ್ರಾಮದಲ್ಲಿ ಹಿಂದುಳಿದ ವರ್ಗ ಮತ್ತು ನಿವೇಶನ ರಹಿತ ಕುಟುಂಬಗಳು ಹೆಚ್ಚಾಗಿದ್ದು, ಗ್ರಾಮದ 31 ಗುಂಟೆ ಜಾಗವನ್ನು ಸ್ಲಂ ಬೋರ್ಡ್ ಹಸ್ತಾಂತರ ಮಾಡಿ ಸರ್ಕಾರದಿಂದ 150 ಮನೆಗಳನ್ನು ನಿರ್ಮಾಣ ಮಾಡಲು ಮಂಜೂರು ಮಾಡಿಸಿಕೊಡಲಾಗಿದೆ. ಗ್ರಾಮೀಣ ಭಾಗದಲ್ಲಿ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ದುರ್ಬಲ ವರ್ಗದ ಫಲಾನುಭವಿಗಳಿಗೆ ವಸತಿ ಯೋಜನೆಗಳನ್ನು ಒದಗಿಸುವ ಮೂಲಕ ಸರ್ವರಿಗೂ ಸೂರು ಒದಗಿಸುವುದು ನಮ್ಮ ಸರ್ಕಾರದ ಉದ್ದೇಶವಾಗಿದೆ. ನಿವೇಶನ ರಹಿತರು ಸರ್ಕಾರಕ್ಕೆ ಅರ್ಜಿ ಹಾಕಿದರೆ ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ಅವರಿಗೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡ ಸುಸಜ್ಜಿತವಾದ ಮನೆಗಳನ್ನು ನಿರ್ಮಿಸಿಕೊಡಲಾಗುವುದು. ಸಮಾಜದಲ್ಲಿ ಆರ್ಥಿಕವಾಗಿ ದುರ್ಬಲರಾಗಿರುವ ವರ್ಗಗಳಿಗೆ ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಕಡಿಮೆ ವೆಚ್ಚದಲ್ಲಿ ಸೂರು ನಿರ್ಮಿಸಿಕೊಡುವ ಮೂಲಕ ಅವರ ಜೀವನ ಮಟ್ಟವನ್ನು ಸುಧಾರಿಸುತ್ತದೆ ಎಂದರು. ಇದೇ ಸಂದರ್ಭದಲ್ಲಿ ಹೊಸಕೋಟೆ, ಕೊರಳೂರು, ಮಲಸಂದ್ರ ಹಾಗೂ ನಡವತ್ತಿ ಗ್ರಾಮಗಳಲ್ಲಿ ವಿವಿಧ ಇಲಾಖೆಗಳಿಂದ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದರು. ವರದಿ ತಾವರೆಕೆರೆ ತೇಜಸ್, ಪ್ರಜಾಪವರ್ ಟಿವಿ, ಹೊಸಕೋಟೆ. ಇವತ್ತು ನಾವು ನಮ್ಮ ಸಮೇತನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿರ್ತಕ್ಕಂಥ ಕೊರಳೂರು, ಮಲಸಂದ್ರ ಮತ್ತು ನಡವತ್ತಿ ಗ್ರಾಮಗಳಲ್ಲಿ SCP TSP ಅಡಿಯಲ್ಲಿ ಮುಖ್ಯಮಂತ್ರಿಗಳ ವಿಶೇಷ ನಿಧಿ ಅಡಿಯಲ್ಲಿ ಒಟ್ಟಾರೆ 1.25 ಕೋಟಿ ರೂಪಾಯಿ ರಸ್ತೆ CC ರಸ್ತೆ ಚರಂಡಿಗಳ ಕಾಮಗಾರಿಗಳಿಗೆ ಇವತ್ತು ನಾವು ಚಾಲನೆ ಮಾಡಿ ಗುದ್ದಿ ಪೂಜೆ ಮಾಡಿ ನಮ್ಮ ಎಲ್ಲ ಮುಖಂಡರುಗಳ ಜೊತೆ ಇವತ್ತು ಕಾರ್ಯಕ್ರಮಕ್ಕೆ ನಾವು ಚಾಲನೆ ಕೊಟ್ಟಿದ್ದೀವಿ. ವಿಶೇಷವಾಗಿ ಇವತ್ತಿಲ್ಲಿ ನಡವತ್ತಿ ಗ್ರಾಮದಲ್ಲಿ ಜಾಗದ ಕೊರತೆ ಇದ್ದು ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಪರಿಶಿಷ್ಟ ಜಾತಿಯ ಜನಾಂಗದವರು ಇರ್ತಕ್ಕಂಥವರು, ಬಡವರು ಇರ್ತಕ್ಕಂಥವರು, ತುಳಿತಕ್ಕೊಳಗಾದವರು ಇರ್ತಕ್ಕಂಥವ್ರಿಂದ ಇಲ್ಲಿ ನಾವು ಸೈಟ್ಗಳು ಮಾಡ್ಕೊಡೋಕೆ ಆಗದೇ ಇರೋದ್ರಿಂದ ಈ ಗ್ರಾಮಕ್ಕೆ ವಿಶೇಷವಾಗಿ ನಮ್ಮ ಎಲ್ಲ ಯಾರು ಗ್ರಾಮ ಪಂಚಾಯತಿ ಸದಸ್ಯರುಗಳಾಗಿರ್ಬೋದು, ಮುಖಂಡರುಗಳಾಗಿರ್ಬೋದು, ಒಟ್ಟಾರೆ ಎಲ್ಲರೂ ಸೇರಿಸಿ 31 ಗುಂಟೆ ಜಾಗನ ಇಲ್ಲಿ ಒಂದು ಸ್ಲಮ್ ಬೋರ್ಡ್ ವತಿಯಿಂದ ಮನೆಗಳನ್ನ ಅಪಾರ್ಟ್ಮೆಂಟ್ಸ್ ಮಾಡೋಕ್ಕೋಸ್ಕರ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವತ್ತು ಆ 31 ಗುಂಟೆನ ನಾವು ಸ್ಲಮ್ ಬೋರ್ಡ್ಗೆ ಹಸ್ತಾಂತರ ಮಾಡಿ ಅವ್ರ ಕಡೆಯಿಂದ ಮೊನ್ನೆ ಆದಂಥ ಬೋರ್ಡ್ ಮೀಟಿಂಗಲ್ಲಿ ನಡವತ್ತಿ ಗ್ರಾಮಕ್ಕೆ 150 ಮನೆಗಳನ್ನ ಇವತ್ತು ಸರ್ಕಾರದ ಕಡೆಯಿಂದ ಮಂಜೂರು ಮಾಡಿಸ್ಕೊಂಡಿದ್ದೀವಿ. ಸಮೇತನಹಳ್ಳಿಯಲ್ಲಿ 30 ಗುಂಟೆಯಲ್ಲಿ 150 ಮನೆ, ಅದೇ ರೀತಿಯಲ್ಲಿ ನಡವತ್ತಿಯಲ್ಲಿ ಇಲ್ಲಿರ್ತಕ್ಕಂಥ 31 ಗುಂಟೆಯಲ್ಲಿ 150 ಮನೆಗಳು ಅವನ್ನೆಲ್ಲ ಸೇರಿ ಮಾಡ್ಕೊಂಡಿದ್ದೀವಿ. ಇದನ್ನು ಸಂಪೂರ್ಣವಾಗಿ ಉಚಿತವಾಗಿ ಯಾರಿಗೂ ಕೂಡ ಯಾವುದೇ ಒಂದು ಹೊರೆ ಇಲ್ಲದೆ ಮಾಡಿಕೊಡುವಂಥದ್ದು. ಇವತ್ತು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳು, ಇಲ್ಲಿರ್ತಕ್ಕಂಥ ಸ್ಥಳೀಯವಾದಂಥ ಮುಖಂಡರುಗಳು ಎಲ್ಲರೂ ಸೇರಿಕೊಂಡು ಯಾರ್ಯಾರಿಗೆ ಏನೇನು ಒದಗಿಸ್ಕೊಡ್ತೀವಿ. ವಿಶೇಷವಾಗಿ ನಾನಿಲ್ಲಿ ಇರ್ತಕ್ಕಂಥ ಗ್ರಾಮಸ್ಥರ ಗಮನಕ್ಕೆ ತಂದ್ಕೊಳ್ಳೋಂಥದ್ದು, ಏನೇ ಹಣ ಕಟ್ಟಬೇಕಾಗಲಿ, ಏನೇ ಆಗಬೇಕಾಗಲಿ ಇದು ನೇರವಾಗಿ ಸರ್ಕಾರಕ್ಕೆ ಪಾವತಿ ಮಾಡೋಂಥದ್ದು. ಯಾವುದೇ ಮಧ್ಯವರ್ತಿಗಳ ಪ್ರವೇಶ, ಮಧ್ಯವರ್ತಿಗಳ ಹಾವಳಿ, ಹೆಸರು ಕೊಟ್ಟು ಸೇರಿಸೋಂಥದ್ದು, ತೆಗಿಯೋಂಥದ್ದು ಯಾವುದೂ ಇಲ್ಲ. ಒಂದು ಅಪಾರ್ಟ್ಮೆಂಟ್ಗೆ 150 ಮನೆಗೆ ಒಂದು ಅಪಾರ್ಟ್ಮೆಂಟ್ಗೆ ಇಲ್ಲಿ ಕೇಳ್ತಿರ್ತಕ್ಕಂಥದ್ದು ಸರ್ಕಾರಕ್ಕೆ ಕಟ್ಟಬೇಕಾದಂಥದ್ದು 1 ಲಕ್ಷ ರೂಪಾಯಿ. ಮಿಕ್ಕಿದ್ದು ಸರ್ಕಾರನೇ ಅದ್ರ ಮೇಲೆ ಸಬ್ಸಿಡಿ ಕೊಟ್ಟು ಕಟ್ಸ್ಕೊಡುತ್ತೇವೆ. ಆದರೆ ಯಾರ್ಯಾರು ಮಂಜೂರು ಆಗ್ತದೋ ಮನೆ ಅವರು ಸರ್ಕಾರಕ್ಕೆ 1 ಲಕ್ಷ ಕಟ್ಟಬೇಕು. ಯಾವ ವ್ಯಕ್ತಿಗಳಿಗೂ ಕೊಟ್ಟಂದ್ರೆ ಯಾರಿಗೂ ಬೇರೆಯವ್ರಿಗೆ ಕೊಡೋಂಥದ್ದಿಲ್ಲ, ಸರ್ಕಾರಕ್ಕೆ ಕಟ್ಟಬೇಕಾಗಿದೆ. ಅದರಿಂದ ಎಲ್ಲಿ ಕೂಡ ಇಲ್ಲಿ ಜಾರಿ ತಪ್ಪಿಸೋಂಥದ್ದು, ಬೇರೆ ಥರ ತಿಳ್ಕೊಳ್ಳೋಂಥದ್ದು, ಬೇರೆ ಮಧ್ಯವರ್ತಿಗಳಿಗೆ ಕೊಡೋಂಥದ್ದು ಯಾವುದೇ ಅಗತ್ಯ ಇಲ್ಲ. ನೇರವಾಗಿ ಸರ್ಕಾರಕ್ಕೆ ಹಣ ಪಾವತಿ ಮಾಡಲಿ. ಮನೇನ ಬೀಗ ಸಮೇತ ಲೈಟು 1 BHKಗೆ ಏನು ಬೇಕೋ ಅಲ್ಲಿ ಕಿಚನ್, ಅಡುಗೆ ಮನೆ, ಹಾಲು ಎಲ್ಲ ಸೇರಿಸಿ ಮಾಡಿ ನಾವು ಅವ್ರಿಗೆ ಹಸ್ತಾಂತರ ಮಾಡ್ಕೊಳ್ಳೋಂಥ ಕೆಲಸನ ಸರ್ಕಾರದ ವತಿಯಿಂದ ನಾವು ಇದು ಮಾಡಿಕೊಡ್ತೀವಿ. SCP TSP ಅಡಿಯಲ್ಲಿ ಇವತ್ತು ನಾವು ಕೊರಳೂರು ಗ್ರಾಮದಲ್ಲಿ ಸುಮಾರು 30 ಲಕ್ಷ ರೂಪಾಯಿಗಳ ಅಭಿವೃದ್ಧಿ ಕಾಮಗಾರಿ, ಹೈಮಾಸ್ಟ್ ಲೈಟ್ಗಳು ಮತ್ತು ವಿಶೇಷವಾಗಲೇ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಟ್ರಾಫಿಕ್ ಇರೋದ್ರಿಂದ ಟ್ರಾಫಿಕ್ಗಳಿಗೆ ಬ್ಯಾರಿಕೇಡ್ಗಳನ್ನ ಇವತ್ತು ನಾವು ನಮ್ಮ ಸ್ಥಳೀಯವಾದಂಥ ಆರಕ್ಷಕ ಠಾಣೆಗೆ ಹಸ್ತಾಂತರ ಕೂಡ ಮಾಡಿದ್ದೀವಿ. ಅದರ ಜೊತೆಗೆ ನಮ್ಮ ಮಲಸಂದ್ರ ಗ್ರಾಮದಲ್ಲಿ ಸುಮಾರು 20 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ನಾವು ಇವತ್ತು ಅಲ್ಲಿ ಕಾಮಗಾರಿನ ಮಾಡಿದ್ದೀವಿ. ನಡವತ್ತಿ ಗ್ರಾಮಕ್ಕೆ SCP TSP ಮತ್ತು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದ ಅಡಿಯಲ್ಲಿ ಒಟ್ಟಾರೆ 65 ಲಕ್ಷ ರೂಪಾಯಿ ಕಾಮಗಾರಿನ ಇಲ್ಲಿ ನಾವು ಚಾಲನೆ ಕೊಟ್ಟಿದ್ದೀವಿ. ಅದೆಲ್ಲ ಅಲ್ಲದೆ ಸಮೇತನಹಳ್ಳಿಯಲ್ಲಿ ಮತ್ತು ನಡವತ್ತಿಯಲ್ಲಿ ಮುಂದೆ ಇನ್ನೊಂದು ಬರೋಂಥ ಒಂದು ವಾರದೊಳಗಡೆ ನಾವು ಏನು 31 ಗುಂಟೆ ಅಲ್ಲಿ ಮತ್ತು 31 ಗುಂಟೆ ಇಲ್ಲಿದೆ, 2 ಕಡೆಯೂ ಕೂಡ ಭೂಮಿ ಪೂಜೆ, ಇದು ಅಪಾರ್ಟ್ಮೆಂಟ್ಗಳಿಗೆ ಭೂಮಿ ಪೂಜೆ ಕೂಡ ನಾವು ತಯಾರು ಮಾಡ್ಕೊಂಡಿದ್ದೀವಿ. ಆ ಪೂಜೆಗಳಿಗೆ ಬಂದಾಗ ಅದರದ್ದು ಅನುದಾನದ ಮೊತ್ತನಲ್ಲಿ ನಾನು ಹೇಳ್ತೀನಿ. ಇಲ್ಲಿ ಸದ್ಯಕ್ಕೆ 1.25 ಕೋಟಿ ಅಷ್ಟಿಲ್ಲ ಅನುದಾನ ಮಾಡಿದ್ದೀವಿ. ಕೊರಳೂರು ಬ್ರಿಡ್ಜಲ್ಲಿ ಇವತ್ತು ವಿಶೇಷವಾಗಿ ಏನಾಗಿದೆ ಅಂದರೆ ಕೇಂದ್ರ ಸರ್ಕಾರದಲ್ಲಿ ಇವತ್ತು ಗೊಂದಲ ಇರ್ತಕ್ಕಂಥದ್ರಿಂದ
ರಾಜ್ಯ ಸರ್ಕಾರ ಕ್ಯಾಬಿನೆಟ್ ತೀರ್ಮಾನ ಮಾಡಿ ಅದಕ್ಕೆ 54 ಕೋಟಿ ರೂಪಾಯಿ ಏನು ರಾಜ್ಯ ಸರ್ಕಾರದಿಂದ ಒದಗಿಸ್ಕೊಡ್ಬೇಕು ಅದನ್ನು ಮೈನರ್ ಇರಿಗೇಷನ್ ಇಲಾಖೆ ಕಡೆಯಿಂದ ಮತ್ತು PWD ಇಲಾಖೆ ಕಡೆಯಿಂದ ಏನು ಒದಗಿಸ್ಕೊಡ್ಬೇಕಾಗಿದೆಯೋ ಅದು ಒದಗಿಸ್ಕೊಡೋಕ್ಕೆ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ತಯಾರಾಗಿದೆ. ಆ ಒಂದು ನಿಟ್ಟಿನಲ್ಲಿ PWD ಇಲಾಖೆ ಕಡೆಯಿಂದ 9 ಕೋಟಿ ಮತ್ತು ಮೈನರ್ ಇರಿಗೇಷನ್ ಕಡೆಯಿಂದ 16 ಕೋಟಿ ಅನುದಾನ ಕೂಡ ಬಿಡುಗಡೆ ಆಯಿತು. ಆದರೆ ಡೆಲ್ಲಿಯಲ್ಲಿ ಇವತ್ತು ಅವ್ರು ಮಾಡ್ತಾ ಇರ್ತಕ್ಕಂಥ ಒಂದು ಬೇಡಿಕೆ ಅಥವಾ ಅವ್ರು ಆಗ್ತಾ ಇರ್ತಕ್ಕಂಥ ಒಂದು ಷರತ್ತು ಏನಂತಂದರೆ ರಾಜ್ಯ ಸರ್ಕಾರ ಕೊಡಬೇಕಾದಂಥ 54 ಕೋಟಿನೂ ಕೂಡ ಒಂದು ಕೆಲಸ ಪ್ರಾರಂಭ ಆಗೋಕ್ಕೆ ಮೊದಲು ಒಂದು ಸಣ್ಣದಾಗಿ ಕಲ್ಲು ಜರುಗಿಸೋಕ್ಕೆ ಮೊದಲು ಕೂಡ ರಾಜ್ಯ ಸರ್ಕಾರ ಅದನ್ನು ಕೇಂದ್ರ ಸರ್ಕಾರಕ್ಕೆ ಪಾವತಿ ಮಾಡಲಿ ಅಂತೇಳಿ. ಅದರಿಂದ ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರ ಮಲ್ತಾಯಿ ಧೋರಣೆನ ಕರ್ನಾಟಕ ರಾಜ್ಯದ ಮೇಲೆ ಏನು ತೋರಿಸ್ತಾ ಇತ್ತೋ ಅದೇ ಮಲ್ತಾಯಿ ಧೋರಣೆನ ಇವತ್ತು ಹೊಸಕೋಟೆ ತಾಲೂಕಲ್ಲಿ